ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ನಕಲಿ ಪ್ರಾಡಕ್ಟ್ಗಳನ್ನು ಹೇಗೆ ತಯಾರಿ ಮಾಡ್ತಾರೆ ಮತ್ತು ಅವುಗಳನ್ನು ಪತ್ತೆ ಹಚ್ಚೋದು ಯಾವ ರೀತಿ ಅಂತ ಮಾಹಿತಿ ತಿಳಿಸ್ಕೊಡ್ತೇನೆ. ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಮ್ಮ ಸೆಕೆಂಡ್ ಚಾನಲ್ನಲ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಒಮ್ಮೆ ಚಾನಲ್ಗೆ ಭೇಟಿ ಕೊಟ್ಟು ನಾನು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೇದು ಫೇಕ್ ಹನಿ ಮೇಕಿಂಗ್ ಪ್ರಾಸೆಸ್. ಸೊ ಮಾರ್ಕೆಟ್ನಲ್ಲಿ ಬಹಳಷ್ಟು ಬ್ರ್ಯಾಂಡೆಡ್ ಕಂಪನಿಗಳು ಒರಿಜಿನಲ್ ಜೇನುತುಪ್ಪವನ್ನು ತಯಾರಿಸುತ್ತೆ. ಆದರೆ ಕೆಲವು ಕಂಪನಿಗಳು ಮಾತ್ರ ನಕಲಿ ಜೇನುತುಪ್ಪ ಅಂದರೆ ಕ್ವಾಲಿಟಿ ಕಡಿಮೆ ಇರುವ ಜೇನುತುಪ್ಪವನ್ನು ತಯಾರಿ ಮಾಡ್ತಾ ಇದೆ. ಇದನ್ನು ಯಾವ ರೀತಿ ತಯಾರಿ ಮಾಡ್ತಾರೆ ಅಂದರೆ, ಒಂದು ದೊಡ್ಡ ಕಂಟೈನರ್ಗೆ ಸಕ್ಕರೆ ಮತ್ತು ನೀರನ್ನು ಮಿಕ್ಸ್ ಮಾಡ್ತಾರೆ. 10 kg ಸಕ್ಕರೆಗೆ 5 ಲೀಟರ್ ನೀರನ್ನು ಹಾಕ್ತಾರೆ. ನಂತರ ಅದನ್ನು ಮೀಡಿಯಂ ಟೆಂಪರೇಚರ್ನಲ್ಲಿ ಬಿಸಿ ಮಾಡ್ತಾರೆ. ಸೊ ಆ ಸಕ್ಕರೆ ಮತ್ತು ನೀರು ಸಕ್ಕರೆ ಪಾಕದ ರೀತಿ ಬ್ರೌನ್ ಕಲರ್ ಬರುವವರೆಗೂ ಬಿಸಿ ಮಾಡ್ತಾರೆ. ನಂತರ ಅದಕ್ಕೆ ನಿಂಬೆ ರಸ, ಫ್ಲೇವರ್ಗಾಗಿ ಒರಿಜಿನಲ್ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ತಾರೆ. ನಂತರ ಅದನ್ನು ಕೂಲ್ ಮಾಡಿ ಬಾಟಲ್ಗಳಲ್ಲಿ ತುಂಬಿಸಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾರೆ. ಸೊ ನಕಲಿ ಜೇನುತುಪ್ಪವನ್ನು ಹೇಗೆ ಪತ್ತೆ ಹಚ್ಚೋದು ಅಂದರೆ, ನಾವು ಜೇನುತುಪ್ಪದ ಬಾಟಲ್ ಓಪನ್ ಮಾಡಿದಾಗ ಅದರ ಒಳಗೆ ಬೆರಳು ಅಥವಾ ಒಂದು ಕಡ್ಡಿಯನ್ನು ಡಿಪ್ ಮಾಡಿ ಮೇಲಕ್ಕೆ ಎತ್ತಿದಾಗ ಆ ಜೇನು ಗಟ್ಟಿಯಾಗಿ ಮತ್ತು ಗಮ್ ರೀತಿ ಇದ್ದರೆ ಅದು ಒರಿಜಿನಲ್ ಜೇನುತುಪ್ಪ ಅಂತ ಅರ್ಥ. ಒಂದು ವೇಳೆ ಅದು ನೀರಿನ ರೀತಿ ಡ್ರಾಪ್ ಇದ್ದರೆ ಅದು ನಕಲಿ ಜೇನುತುಪ್ಪ ಅಂತ ಅರ್ಥ. ಎರಡನೇದು ಫೇಕ್ ಬಿಸ್ಲರಿ ವಾಟರ್. ಸೊ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಬಿಸ್ಲರಿ ವಾಟರ್ ಬಗ್ಗೆ ಗೊತ್ತಿರುತ್ತೆ. ಕೆಲವು ಅಡ್ವಾನ್ಸ್ಡ್ ಟೆಕ್ನಿಕ್ಸ್ನಿಂದ ಇವರು ವಾಟರ್ನ ಪ್ಯೂರಿಫೈ ಮಾಡಿ ನಮಗೆ ಮಾರಾಟ ಮಾಡ್ತಾರೆ. ಆದರೆ ಕೆಲವರು ಈ ಸ್ಟಿಕ್ಕರ್ಗಳನ್ನು ಯೂಸ್ ಮಾಡಿಕೊಂಡು ಕುಡಿಯುವ ನೀರನ್ನು ಕೂಡ ನಕಲಿ ಮಾಡಿ, ಅಂದರೆ ಯಾವುದೇ ರೀತಿ ಪ್ಯೂರಿಫಿಕೇಷನ್ ಇಲ್ಲದೆ ನೀರನ್ನು ಬಾಟಲ್ನಲ್ಲಿ ತುಂಬಿಸಿ ನಮಗೆ ಮಾರಾಟ ಮಾಡ್ತಾರೆ. ಸೊ ಇದನ್ನು ಹೇಗೆ ಪತ್ತೆ ಹಚ್ಚೋದು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಬಿಸ್ಲರಿ ನೀರಿನ ಪ್ಯೂರಿಫಿಕೇಷನ್ ಪ್ರಾಸೆಸ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ ಒಂದು ಸರ್ಟಿಫೈಡ್ ಪ್ಲೇಸ್ನಲ್ಲಿ, ಅಂದರೆ ಪೊಲ್ಯೂಟ್ ಆಗದೇ ಇರೋ ಜಾಗದಲ್ಲಿ ನೀರನ್ನು ಕಲೆಕ್ಟ್ ಮಾಡ್ತಾರೆ. ನಂತರ ಅದನ್ನು ಫ್ಯಾಕ್ಟರಿಗಳಲ್ಲಿ ಓಝೋನೈಸೇಷನ್ ಮಾಡ್ತಾರೆ. ಇದರಿಂದ ನೀರಿನಲ್ಲಿರುವ ಬ್ಯಾಕ್ಟೀರಿಯಾ, ವೈರಸ್ಗಳು ಸಾಯುತ್ತೆ. ಇದಾದ ನಂತರ ನೀರನ್ನು ಫಿಲ್ಟ್ರೇಷನ್ ಟ್ಯಾಂಕ್ಗಳಿಗೆ ಪಂಪ್ ಮಾಡಿ ಅಲ್ಲಿ ಸ್ಯಾಂಡ್ ಮತ್ತು ಕಾರ್ಬನ್ ಫಿಲ್ಟ್ರೇಷನ್ ಮಾಡ್ತಾರೆ. ಕೊನೆಯದಾಗಿ ಆ ನೀರಿಗೆ ರಿವರ್ಸ್ ಆಸ್ಮೋಸಿಸ್ ಟ್ರೀಟ್ಮೆಂಟ್ನ ಕೊಟ್ಟು ಆ ನೀರನ್ನು ಬಾಟಲ್ಗಳಿಗೆ ತುಂಬಿಸಿ ಮಾರಾಟ ಮಾಡ್ತಾರೆ. ಆದರೆ ಅದೇ ನಕಲಿ ಬಿಸ್ಲರಿ ನೀರನ್ನು ಹೇಗೆ ಮಾಡ್ತಾರೆ ಅಂದರೆ, ತುಂಬ ಸಿಂಪಲ್ಲಾಗಿ ಒಂದು ಖಾಲಿ ಬಕೆಟ್ ಮೇಲೆ ಒಂದು ಬಟ್ಟೆಯನ್ನು ಹಾಕಿ ನೀರನ್ನು ಶೋಧಿಸಿ ಬಾಟಲ್ನಲ್ಲಿ ಫಿಲ್ ಮಾಡಿ ಮಾರಾಟ ಮಾಡ್ತಾರೆ. ಆದರೆ ಒರಿಜಿನಲ್ ಕಂಪನಿಯಲ್ಲಿ ಕ್ಲಿಯರ್ ಆಗಿ ಬಿಸ್ಲರಿ ಅಂತ ಬರೆದಿರ್ತಾರೆ. ಆದರೆ ನಕಲಿ ಬಾಟಲ್ಗಳ ಮೇಲೆ ಡಿಸೈನ್ ಸೇಮ್ ಇದ್ದರೂ ಕೂಡ ಸ್ಪೆಲ್ಲಿಂಗ್ ಮಾತ್ರ ತಪ್ಪಾಗಿರುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.